ಆತ್ಮೀಯರೇ, ನಮಸ್ಕಾರ. ಈ ವಿಷಯ ಇವತ್ತೇನು ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೇವೆ ತುಂಬಾ 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 ಇಂಪಾರ್ಟೆಂಟು. ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ? ಯಾಕೆಂದ್ರೆ ನಾವು ಅನ್ಕೊಂಡ್ಬಿಟ್ಟಿದೀವಿ ಇಡೀ ಪ್ರಪಂಚ ಎಲ್ಲ ಕೆಟ್ಟೋಗಿದೆ ಕೆಟ್ಟೋಗಿದೆ, ನೆಗೆಟಿವ್ 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 ಅಂತ. ಅಲ್ವಾ? ಒಳ್ಳೆಯರು ಕೆಟ್ಟೋರು ಹಿಂದೆನೂ ಇದ್ರು, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಆದ್ರೆ ನಾವು ಯಾವುದರ ಭಾಗ ಅಂತ ನೋಡಬೇಕು. ಅದಕ್ಕೆ ನಾನು ಈ ವಿಷಯನ ಮಾಡರೇಟ್ ಮಾಡೋದಕ್ಕೆ ಮಾಲತಿ ಮೇಡಮ್ ಕೊಟ್ಟಿದ್ದೀನಿ, ಟೀಚರು. ಎಸ್, ಟೇಕ್ ಓವರ್ ಮೇಡಮ್. ಸರ್ ನಮಸ್ತೆ. ಈ ದಿನ ನಾವಿದ್ದೀವಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅಲ್ಲಿ. ವೀಕ್ಷಕರೇ, ಈ ದಿನದ ಚರ್ಚಾಂಶ ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ. ನಕಾರಾತ್ಮಕತೆ ಅಂತಂದಾಗ ನಮಗೆ ಬೇಡದ ಆಲೋಚನೆ ಅಥವಾ ಬೇಡದೇ ಇರುವಂತ ಚಿಂತನೆಗಳು ಬರದೇ ಇರುವಂತದ್ದು. ಈ ವಿಚಾರವಾಗಿ ನಮ್ಮ ಜೆ.ಪಿ ಸರ್ ಏನ್ ಹೇಳ್ತಾರೆ ಅಂತ ಜೆ.ಪಿ ಸರ್ ಅಲ್ಲಿ ಮೊದಲಿಗೆ ತಿಳ್ಕೊಳ್ಳೋಣ. ಸರ್, ಜೆ.ಪಿ ಸರ್, ಈ ವಿಚಾರವಾಗಿ ಎಸ್, ತಾವು ಏನ್ ಸ್ನೇಹಿತರೆ, ನೀವು ಯಾವಾಗ್ಲೂ ಸಕಾರಾತ್ಮಕತೆಯ ಒಂದು ಭಾಗ ಆಗಿ, ಯಾವತ್ತು ನಕಾರಾತ್ಮಕತೆ ಕಡೆ ಹೋಗಬೇಡಿ. ನಿಮಗೆ ತೋರಿಸ್ಬೋದು ಫಿಲಮ್ ಅಲ್ಲಿ ವಿಲನ್ ಅನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಮತ್ತೊಂದು ಮತ್ತೊಂದು, ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಸತ್ಯದ ವಿರುದ್ಧ ಸತ್ಯನೇ ಗೆಲ್ಲುತ್ತೆ. ಆ ವಿಲನ್ ವಿರುದ್ಧ ಹೀರೋನೇ ಗೆಲ್ಲೋದು, ನಕಾರಾತ್ಮಕತೆ ವಿರುದ್ಧ ಸಕಾರಾತ್ಮಕತೆನೇ ಗೆಲ್ಲೋದು. ಇಡೀ ಕೊಳ ಎಲ್ಲ ಕೆಸರಿರ್ಲಿ, ಆದ್ರೆ ನೀವು ಕಮಲ ಆಗಿರೋದಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ. ಅಯ್ಯೋ, ಎಲ್ಲ ಕೆಸರಿದೆ ಅಂತ ನಾವು ಹೋಗಿ ಮುಳುಗ್ಬಿಟ್ಟು ಕೆಸರಾಗಬೇಕಾ? ಬೇಡ ಅಂತ ಹೇಳ್ತಾ ಇದೀವಿ. ಯಾಕೆ ಬೇಡ? ಎಲ್ಲೋ ಒಂದು ಕಡೆ ನಕಾರಾತ್ಮಕತೆ ಇದ್ರೆ ನಮ್ಮ ಜೀವನದಲ್ಲಿ ನಾವು ಖುಷಿಯಿಂದ ಇರಲ್ಲ, ಸಂತೋಷದಿಂದ ಇರಲ್ಲ, ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರಲ್ಲ, ಇನ್ನೊಬ್ರನ್ನ ಕಂಡ್ರೆ ನಮಸ್ಕಾರ ಮಾಡಬೇಕು ಅನ್ಸಲ್ಲ. ಯಾವಾಗಲೂ ಇನ್ನೊಬ್ರ ಕಾಲು ಎಳಿಯೋಣ, ಅವ್ರ ಮನೆ ಹಾಳಾಗ, ಅವ್ರ ಹಾಳಾಗ, ಇವ್ರ ಹಾಳಾಗ ಅಂದು 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 ನೀವು ಹಾಳಾಗೋಗಿರ್ತೀರಾ. ನಿಮಗೆ ಅಸಿಡಿಟಿ ಜಾಸ್ತಿ ಆಗಿರುತ್ತೆ, ನಿಮಗೆ ಕಾಯಿಲೆಗಳು ಒಕ್ಕರ್ಸ್ಕೊತವೆ. ಯಾರು ನೆಗೆಟಿವ್ ಆಗಿದ್ದಾರೆ ನೋಡ್ರಿ, ಬೇಕಾದ್ರೆ ಅವ್ರಿಗೆ ಕಾಯಿಲೆ ಜಾಸ್ತಿ. ಮೇಡಮ್, ಇಷ್ಟು ಸಾಕು ಅನ್ಸುತ್ತೆ. ಬೇರೆಯವ್ರನ್ನು ಮಾತಾಡ್ಸೋಣ, ಎಲ್ಲರೂ ಮಾತಾಡಬೇಕು. ಓಕೆ, ಥ್ಯಾಂಕ್ ಯು ಸರ್, ಜೆ.ಪಿ ಸರ್. ನಾವು ನಕಾರಾತ್ಮಕತೆಯನ್ನ ಅಳವಡಿಸಿಕೊಂಡಾಗ ನಾವು ಒಳ್ಳೆ ಒಂದು ಪರಿಪೂರ್ಣ ನಾಗರಿಕರಾಗಿ ಮೂಡಿ ಬರಲು ಸಾಧ್ಯ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಒಂದು ಆನ್ಲೈನ್ ಎಲ್ಲಾ ಗೆಳತಿಯರನ್ನ ಒಬ್ಬೊಬ್ಬರನ್ನೇ ಮಾತಾಡಿಸ್ಕೊಳ್ತಾ ಬರೋಣ. ಮೊದಲಿಗೆ ಅಕ್ಷತಾ ಬಂಡಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಚರ್ಚಾಂಶದ ವಿಷಯವಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅಂತ ಕೇಳೋಣ. ಅಕ್ಷತಾ ಬಂಡಿ ಅವರೇ, ಈ ವಿಚಾರವಾಗಿ ತಾವೇನ್ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ. ಇಂದಿನ ಟಾಪಿಕ್ ಬಂದು ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ. ನಕಾರಾತ್ಮಕತೆ ಹೊರಗಡೆ ಬರುವುದು ಅಂದ್ರೆ ಆಲ್ಮೋಸ್ಟ್ ನಾವೇನ್ ಮಾಡ್ಬೇಕು, ಪಾಸಿಟಿವ್ ಅನ್ನೇ ನಾವು ತಗೋಬೇಕು. ಜಗತ್ತಿನಲ್ಲಿ ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ, ಬಟ್ ನಮಗೆ ಬೇಕಾಗಿರೋದು ಪಾಸಿಟಿವ್. ಪಾಸಿಟಿವ್ ಅನ್ನ ತಗೋಬೇಕು, ನೆಗೆಟಿವ್ ಅನ್ನ ಬಿಟ್ಟಾಕ್ಬೇಕು. ಜೆ.ಪಿ ಸರ್ ಕೊಡ್ಸಿರುವ ಹಾಗೆ ನಮಗೆ ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಅನ್ನ ಪಾಲಿಸ್ತಾನೆ ಹೋಗ್ತಾ ಇರ್ಬೇಕು. ಈ ನೆಗೆಟಿವಿಟಿಯಿಂದ ದೂರ ಬರ್ಬೇಕು ಅಂದ್ರೆ ಈ ರೀತಿಯಾದಂತಹ ಸತ್ಸಂಗದಲ್ಲಿ ನಾವು ತೊಡಗ್ಬೇಕು. ಒಳ್ಳೆಯ ವಿಚಾರಧಾರೆಗಳು ಇರುವಂತ ಒಂದು ಪ್ಲೇಸಿಗೆ ಹೋಗ್ಬೇಕು, ಒಳ್ಳೆಯವರ ಒಡನಾಟದಿಂದ ಇರ್ಬೇಕು. ಆಲ್ವೇಸ್ ಪಾಸಿಟಿವ್ ವೈಬ್ಸ್ ಅನ್ನ ಹುಡ್ಕೋತಾನೆ ಹೋಗ್ಬೇಕು ಅಂತ ಹೇಳ್ತೀನಿ. ಯಾವ್ದು ಬೇಕು ಅದನ್ನಷ್ಟೇನೆ ನಾವು ಸ್ವೀಕರಿಸಬೇಕು, ಉಳಿದದ್ದನ್ನೆಲ್ಲ ಬಿಟ್ಟಾಗ್ತಾ ಹೋಗ್ಬೇಕು. ಯು ಹ್ಯಾವ್ ಟು ಫಾಲೋ ದಿ ಲೆಟ್ ಇಟ್ ಗೋ. ಕೆಲವೊಂದಿಷ್ಟನ್ನ ಬಿಟ್ಟಾಗ್ತಾ ಮುಂದ್ ಹೋಗ್ತಾನೆ ಇರ್ಬೇಕು. ಲೈಫ್ ಅನ್ನೋದು ತುಂಬಾನೇ ವಿಶಾಲವಾಗಿರುದಲ್ವಾ. ಸೊ ಆದಷ್ಟು ಪಾಸಿಟಿವ್ ಅನ್ನ ತಗೊಳುತ್ತಾ ನೆಗೆಟಿವ್ ಇರೋದನ್ನ ಬಿಟ್ಟಾಗ್ತಾ ನಾವು ಮುಂದ್ ಹೋಗ್ಬೇಕು. ನಾವ್ ಯಾವುದನ್ನ ಸ್ವೀಕಾರ ಮಾಡ್ತೀವೋ ಅದನ್ನೇ ನಾವ್ ಆಗ್ತೀವಿ. ಸೊ ಒಂದ್ ಗಾರ್ಡನ್ ಅಲ್ಲಿ ಇರುವಂತ ಒಂದ್ ಹೂ ಆಗ್ಬೇಕೆ ಹೊರತು ನಾವು ಮತ್ತೊಂದ್ ಏನೋ ಆಗಕ್ಕೂ ಹೋಗ್ಬಾರ್ದು. ಆಲ್ಮೋಸ್ಟ್ ನಾವು ಪಾಸಿಟಿವ್ ವೈಬ್ಸ್ ಅನ್ನೇ ಫೀಲ್ ಮಾಡ್ತಾ ಯಾವಾಗ್ಲೂ ಖುಷಿಯಿಂದ ಇರ್ತಾ ಸಕಾರಾತ್ಮಕತೆ ಯೋಚನೆಯನ್ನ ಮಾಡ್ತಾ ಖುಷಿಯಿಂದ ಇರೋಣ. ನಮ್ ಸುತ್ತಮುತ್ತಲ ಇರೋರು ಖುಷಿಯಾಗಿರೋ ಹಾಗೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಅಕ್ಷತಾ ಬಂಡಿ ಅವರೇ. ನಾವು ಯಾವ್ದನ್ನ ಸ್ವೀಕರಿಸುತ್ತೇವೋ, ಯಾವ್ದನ್ನ ಆಲೋಚನೆ ಮಾಡಿರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅಂತ, ಸಕಾರಾತ್ಮಕತೆಯನ್ನ ಹೆಚ್ಚು ಆಲೋಚನೆ ಮಾಡ್ತಾ ಅದರ ನಿಟ್ಟಿನಲ್ಲೇ ನಡೆಯೋಣ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ಈ ಒಂದು ನಮ್ಮ ಜೊತೆ ಪುನೀತ್ ಅವರಿದ್ದಾರೆ. ಪುನೀತ್ ಅವರು ಈ ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ ಅನ್ನುವ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಈಗ ವ್ಯಕ್ತಪಡಿಸ್ತಾರೆ. ಪುನೀತ್ ಅವರೇ, ಈ ವಿಚಾರವಾಗಿ ತಾವು ಮಾತಾಡಿ. ಎಸ್, ಥ್ಯಾಂಕ್ ಯು ಮೇಡಮ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನೆಗೆಟಿವ್ ಥಿಂಕಿಂಗ್, ಹೌ ಟು ಓವರ್ಕಮ್ ನೆಗೆಟಿವ್ ಥಿಂಕಿಂಗ್. ನಕಾರಾತ್ಮಕ ಭಾವನೆ ಮನುಷ್ಯನಲ್ಲಿ ಯಾವಾಗ ಉತ್ಪತ್ತಿ ಆಗುತ್ತೆ ಅಂದ್ರೆ, ಯಾವತ್ತು ಮನುಷ್ಯ ತನ್ನ ಕಣ್ಣಲ್ಲಿ ತಾನು ಯಾವಾಗ ಸೋಲ್ತಾ ಹೋಗ್ತಾನೆ ಅವಾಗ ಅವನಲ್ಲಿರುವಂತ ಪಾಸಿಟಿವ್ ಎಮೋಷನ್ಸ್ ಆಗ್ಲಿ, ಪಾಸಿಟಿವ್ ಥಿಂಕಿಂಗ್ ಆಗ್ಲಿ ಡೌನ್ ಆಗ್ತಾ ಹೋಗುತ್ತೆ. ಹಾಗೆ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬ ಮನುಷ್ಯ ಬೆಳಗ್ಗೆ ಹೊತ್ತು
5 ಗಂಟೆಗೆ ಹೇಳಬೇಕು, ಡೈಲಿ ನಾರ್ಮಲಿ ಎಲ್ಲರೂ 6, 7:30 or 8 o'clock ಹೇಳುವಂತ ವ್ಯಕ್ತಿ 5 ಗಂಟೆಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡಿ 5 ಗಂಟೆಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಒಂದಿನ ಹೇಳ್ಬೋದು, 2 ದಿನ ಹೇಳ್ಬೋದು, ಬಟ್ ಆಫ್ಟರ್ ಒಂದು 5-6 ಡೇಸ್ ಆದ್ಮೇಲೆ ಮತ್ತೆ ರೊಟೀನ್ ಅವನು 7 o'clock ಅಥವಾ 8 o'clock ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ, ಅವನ ಜೀವನದೊಳಗೆ ಅವ್ನು ತಗೊಂಡಿರುವಂತ ಡಿಸಿಷನ್ ಮೇಲೆನೆ ಅವ್ನು ನಿಲ್ಲಕ್ಕಾಗದೆ ಅವನು ಸೋಲ್ತಾ ಹೋಗ್ತಾನೆ. ಸೊ ಹಾಗಾಗಿ ನಾವು ನಕಾರಾತ್ಮಕತೆಯಿಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎ ಸ್ಮಾಲ್ ಸ್ಟೆಪ್ ಅಂಡ್ ವಿನ್ ಇನ್ ದಟ್ ಸ್ಮಾಲ್ ಸ್ಟೆಪ್. ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಜಯಿಸ್ತಾ ಬರ್ಬೇಕು. ಅವಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ನಮ್ಮ ಮಾನಸಿಕವಾಗಿ ನಮ್ಮನ್ನ ನಾವು ನಮ್ಮ ಕಣ್ಣಲ್ಲಿ ನಾವು ಗೆಲ್ತಾ ಹೋಗ್ತೀವಿ, ನಮ್ಮ ಕಣ್ಣಲ್ಲಿ ನಾವು ಬೆಳೀತಾ ಹೋಗ್ತೀವಿ. ಸೊ ಇನ್ಸ್ಟೆಡ್ ಆಫ್ ವೇಕಿಂಗ್ ಅಪ್ ಅಟ್ 5 o'clock ಆ ವ್ಯಕ್ತಿ 8 ಗಂಟೆಗೆ ಹೇಳೋನು ಅಟ್ಲೀಸ್ಟ್ 7:30 1 week ಒಂದು ಪ್ರಾಕ್ಟೀಸ್ ಮಾಡ್ದ ಅಂದ್ರೆ, ಅಥವಾ ಒಂದು 15 days ನಾನು 7:30 ಹೇಳ್ತೀನಿ, ಐ ವಿಲ್ ನಾಟ್ ವೇಕ್ ಅಪ್ ಅಟ್ 8 o'clock ಅಂತ ಹೇಳಿ ಆ ಸ್ಮಾಲ್ ಸ್ಟೆಪ್ ನ ಅವ್ನು ಗುರಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ, ಅವನಿಗೆ ಒಂದು ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಬಿ ಹಾಫ್ ಅನ್ ಅವರ್ ಅರ್ಲಿ ಇರ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಅವನೇನ್ ಮಾಡ್ತಾನೆ, ಅವನ ಕಣ್ಣಲ್ಲಿ ಅವ್ನು ಗೆಲ್ತಾ ಹೋಗ್ತಾನೆ. ಸೊ ಇದು ಅವನ ಇಂಪ್ರೂವೈಸೇಷನ್ಗೆ ಒಂದು ಫೌಂಡೇಶನ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ, ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ. ಹ್ಯೂಮನ್ಗೆ ಸಾವಿರಾರು ಮ್ಯಾಕ್ಸಿಮಮ್ 60,000 ಥಾಟ್ಸ್ ಎವ್ರಿ ಡೇ ಬಂದೇ ಬರುತ್ತೆ. ಸೊ ಈ ಯಾವ ಥಾಟ್ಸ್ಗೆ ನಾವು ಜಾಸ್ತಿ ಊಟ ಹಾಕ್ತಿವಲ್ವೋ ಆ ಥಾಟ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಮ್ಮ ಮನ್ಸೊಳಗಡೆ. ಸೊ ನಮ್ ಕಣ್ಣಲ್ಲಿ ನಾವು ಯಾವಾಗ ಗೆಲ್ತಾ ಹೋಗ್ತೀವೋ ಅವಾಗ ಏನಾಗುತ್ತೆ, ನಮ್ಮ ಪಾಸಿಟಿವ್ ಥಾಟ್ಸ್ ಅನ್ನ ನಾವು ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರೆಡ್ಯೂಸ್ ಅವರ್ ನೆಗೆಟಿವ್ ಥಾಟ್ಸ್ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪುನೀತ್ ಸರ್. ನಾವು ಉತ್ತಮವಾದಂತ ಅಂಶಗಳನ್ನ ಸಾಗುವ ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದ ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಬೃಹತ್ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ಬೋದು, ಉತ್ತಮ ಧನಾತ್ಮಕತೆಯನ್ನ ಅಳವಡಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ ತಮ್ಮ ಮಾತುಗಳಲ್ಲಿ. ಪುನೀತ್, ನಿಮ್ಗೆ ತುಂಬಾ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಹರಿಪ್ರಸಾದ್ ಇದ್ದಾರೆ. ಅವರು ತಮ್ಮ ಈ ವಿಷಯವಾಗಿ ತಮ್ಮ ಅಭಿಪ್ರಾಯವನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ಈಗ ಹರಿಪ್ರಸಾದ್ ಅವರೇ, ಈ ವಿಚಾರವಾಗಿ ತಾವೇನ್ ಹೇಳ್ತೀರಾ? ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ ಹೌದು ಸರ್. ವಿಷಯವನ್ನು ತಗೊಂಡಂತ ಸಂದರ್ಭದಲ್ಲಿ ನಾವು ಕತ್ತಲೆಯಿಂದ ಹೊರಬರಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ದೀಪ ಹಚ್ಚಿದ್ರೆ ಸಾಕು, ಅದು ಬೆಳಕಾಗಿ ಪರಿಣಾಮ ಆಗ್ತೈತೆ. ಜಸ್ಟ್ ಫೋಕಸ್ ಚೇಂಜ್ ಅಷ್ಟೇ. ಬದಲಾವಣೆ ಆಗ್ಬೇಕಂದ್ರೆ ನಕಾರಾತ್ಮಕತೆಯಿಂದ ಹೊರ ಬರಬೇಕಂದ್ರೆ ಜಸ್ಟ್ ನಾವು ಫೋಕಸ್ ಚೇಂಜ್ ಮಾಡ್ಬೇಕು. ನಾವು ಕೆಟ್ಟ ಯೋಚನೆಗಳನ್ನು ಮಾಡಬಾರದು. ನಾವು ಯಾವತ್ತೂ ಸಹ ಒಳ್ಳೆ ಯೋಚನೆಗಳನ್ನ ಮಾಡ್ಬೇಕಷ್ಟೇ. ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿದಂತ ಸಂದರ್ಭದಲ್ಲಿ ಅವ್ರು ಹೇಗೆ ಅವರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಅವ್ರು ಎಷ್ಟೇ ಕಷ್ಟದ ಸಂದರ್ಭದಲ್ಲಾಗ್ಲಿ, ಎಷ್ಟು ತೊಂದರೆಗಳಿದ್ದಂತ ಸಂದರ್ಭದಲ್ಲಾಗ್ಲಿ ಫೋಕಸ್ ಒಳ್ಳೆ ಕಡೆ ಇರುತ್ತೆ, ಪಾಸಿಟಿವ್ ಕಡೆ ಇರುತ್ತೆ. ಒಂದ್ಸತಿ ಸಿದ್ದೇಶ್ವರ ಸ್ವಾಮೀಜಿ ಕೇಳಿದ್ರಂತೆ, ಒಂದು ಶರ್ಟ್ ಅಲ್ಲಿ ಏನೋ ಸ್ವಲ್ಪ ಹರಿದೋಗಿತ್ತಂತೆ. ನೋಡಿದಂತ ಸಂದರ್ಭದಲ್ಲಿ ಯಾರೋ ಸ್ವಾಮೀಜಿಗಳೇ ನಿಮ್ಮ ಶರ್ಟ್ ಹರಿದೋಗಿದ್ಯಾ ಅಂತ ಕೇಳಿದಾಗ ಅವರು, ಎಲ್ಲಪ್ಪ ನೀನು ಹರಿದೋಗಿರೋದು ಮಾತ್ರ ನೋಡ್ತಾ ಇದೆಯಲ್ಲ, ಅದ್ ನೋಡಿ ಹೊರಗಡೆ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾರೆ. ಒಂದು ಬಿಳಿ ಹಾಳೆಯನ್ನು ಚುಕ್ಕೆ ಇಟ್ಟಂತ ಸಂದರ್ಭದಲ್ಲಿ ಚುಕ್ಕೆನ್ ಮಾತ್ರ ನೋಡ್ತೀವಿ ನಾವು, ಇಡೀ ಬಿಳಿ ಹಾಳೆಯನ್ನು ಬಿಡ್ತೀವಿ. ಹಾಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದ್ಸತಿ ಮದನ್ ಮೋಹನ್ ಮಾಳ್ವಿಯ ಹಿಂದೂ ನಳಂದ ವಿಶ್ವವಿದ್ಯಾಲಯ ಕಟ್ಟಿದವರು ಅವರೇ. ಕಟ್ಟಬೇಕಾದ ಸಂದರ್ಭದಲ್ಲಿ ಒಂದ್ಸತಿ ಹೈದರಾಬಾದ್ ನಿಜಾಮ್ನ ಹತ್ರ ಹೋಗ್ತಾನಂತೆ. ಹೋಗಿ ಸಾಮಾನ್ಯವಾಗಿ ಮುಸ್ಲಿಮ್ರಂದ್ರೆ ನಮ್ಮ ಹಿಂದೂ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡಲ್ಲ. ಹೋಗಿ 1-2 ಸತಿ ಕೇಳ್ತಾನೆ, 3 ಸತಿ ಕೇಳ್ತಾನೆ. ಅಂದ್ರೆ ಹೈದರಾಬಾದ್ ನಿಜಾಮನ ಅವ್ನು ಕೊಡಲ್ಲ. ಕೊಡದೇ ಇದ್ದಂತ ಸಂದರ್ಭದಲ್ಲಿ ಕೊನೆಗೆ ಸಿಟ್ಟು ಬಂದು ಒಂದು ಕಾಲಲ್ಲಿ ಚಪ್ಪಲಿ ಇರುತ್ತೆ, ತಗೊಂಡ್ ಬಂದು ಮದನ್ ಮೋಹನ್ ಮಾಳ್ವಿಯ ಮುಖಕ್ಕೆ ಎಸಿತಾನಂತೆ. ತಗೊಂಡು ಎಸೆದಂತ ಸಂದರ್ಭದಲ್ಲಿ ಅದನ್ನೇ ತಗೊಂಡೋಗಿ ಅವರು ಅದನ್ನ ಹರಾಜಿಕ್ಕಿಟ್ಟು ಅವರು ಅದನ್ನ ಜಸ್ಟ್ ಅದು 2 ಲಕ್ಷಕ್ಕೇನೋ ಮಾರ್ತಾರಂತ ಅಟ್ ಎ ಟೈಮ್. ಅಂತಂದ್ರೆ ಅವ್ರ ಪಾಸಿಟಿವ್ನೆಸ್ ಹೆಂಗಿರುತ್ತೆ ಅಂತ ಅದ್ ತಗೊಂಡು ನೋಡಿದ್ದು ಹೈದರಾಬಾದ್ ನಿಜಾಮನ್ ಚಪ್ಪಲಿ ಇದು ನೋಡಿ ತಗೋಬಹುದು ಅಂತ ಹರಾಜಕ್ಕೆ ಹಾಕಿ ಅದನ್ನ ₹1 ಕೊಡದೇ ಇದ್ದ ಸಂದರ್ಭದಲ್ಲಿ ಅದನ್ನ 2 ಲಕ್ಷಕ್ಕೆ ಮಾರಿ ಅದನ್ನ ಹಣ ತಗೊಂಡು ಹೋಗ್ತಾನಂತಂದ್ರೆ, ನಾವು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರ್ತವೆ. ಆದ್ರೆ ನಾವು ಯೋಚನೆ ಮಾಡುವಂತದ್ದು ಪಾಸಿಟಿವ್ ಕಡೆ ಇರ್ಬೇಕು. ಮೈಂಡ್ ಈಸ್ ಬೇಸಿಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ. ನಮ್ಮ ಏನು ವರ್ತನೆ ಇದೆ ಅದು ನಮ್ಮ ಹಿಂದಿನ ಒಂದು ಯೋಚನೆಗಳು ಕಾರಣ ಆಗಿರ್ತವೆ. ಹೇಳೋದಿಷ್ಟೇ, ನಮ್ಮ ಯೋಚನೆಗಳನ್ನ ಸರಿಪಡಿಸ್ಕೊಳ್ರಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಹರಿಪ್ರಸಾದ್ ಸರ್.
ನಾವು ಒಳ್ಳೆಯ ಅಂಶಗಳನ್ನ ಹೆಚ್ಚು ಇದ್ದಾಗ ಅದನ್ನು ಗುರುತಿಸದೆ ಕಡಿಮೆ ಇರುವಂತ ಒಂದು ಬೇಡದ ವಸ್ತುವನ್ನೇ ಗುರುತಿಸೋಕ್ ಹೋಗ್ತೀವಿ. ಆದ್ರೆ ಹೆಚ್ಚಿನ ಅಂಶ ಒಳ್ಳೆತನ ಇರೋದನ್ನ ಗುರುತಿಸುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಒಂದು ಒಳ್ಳೆಯ ಅಂಶಗಳನ್ನ ಹೆಚ್ಚಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ ತಮ್ಮ ಮಾತಿನಲ್ಲಿ. ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ರಮೇಶ್ ಸರ್ ಅವರಿದ್ದಾರೆ. ರಮೇಶ್ ಸರ್ ಈ ಒಂದು ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ ಅನ್ನುವಂತ ಅಂಶವಾಗಿ ಯಾವ ಒಂದು ಅಂಶಗಳನ್ನ ತಮ್ಮ ಒಂದು ವಿಚಾರಧಾರೆಯನ್ನ ಪ್ರಸ್ತುತ ಪಡಿಸ್ತಾರೆ ಅಂತ ಈಗ ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು. ನಕಾರಾತ್ಮಕತೆಯಿಂದ ಹೊರ ಬರುವುದು ಹೇಗೆ ಅಂದ್ರೆ, ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬರ್ಲಿ ಅದನ್ನ ನಾವು ಬರೀ ಸಮಸ್ಯೆ ಅಂತ ಪರಿಗಣಿಸಬಾರ್ದು. ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಇದೆ ಅನ್ನೋದ ಸಕಾರಾತ್ಮಕ ಭಾವದಿಂದ ಮನಸ್ಸಲ್ಲಿ ಮೂಡಿದಾಗ ನಕಾರಾತ್ಮಕತೆ ಅನ್ನೋದು ಕಡಿಮೆ ಆಗುತ್ತೆ. ನಕಾರಾತ್ಮಕ ಕತೆ ಅನ್ನೋದು ಜಗತ್ತಿನ ಎಲ್ಲೆಡೆ ಇದೆ. ಎಲ್ಲಾ ಕಡೆ ಸಕಾರಾತ್ಮಕತೆ ಅನ್ನೋದು ಇರಲ್ಲ. ಅಲ್ಲಿ ನಕಾರಾತ್ಮಕತೆಯಲ್ಲೂ ನಾವು ಸಕಾರಾತ್ಮಕತೆಯನ್ನು ನೋಡುದು, ಅದರಲ್ಲಿ ಏನಿದೆ ಒಳ್ಳೇದು ಏನಿದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದ್ರೆ ಸಕಾರಾತ್ಮಕ ಗುಣಗಳು ಬೆಳೆಯಲು ಸಾಧ್ಯ. ನಮ್ಗೆ ಇಷ್ಟವಾದಂತ ಒಳ್ಳೊಳ್ಳೆ ಸಾಹಿತ್ಯಗಳನ್ನು ಓದೋದು, ನಮ್ ನೋಡುದೇ ಅಲ್ಲಿ ನಾವು ಕೇಳೋದೇ ಅಲ್ಲಿ ಯಾವುದೇನೇ ಅಲ್ಲಿ ಒಳ್ಳೇದನ್ನ ಕೇಳ್ತಾ ಇದ್ರೆ ಪಾಸಿಟಿವ್ ಆಗಿರೋದನ್ನ ನಮ್ ಪಾಸಿಟಿವ್ ಆಗಿ ನಮ್ ಮೈಂಡ್ ಫಾರ್ಮೇಶನ್ ಆಗುತ್ತೆ. ಫಾರ್ಮೇಶನ್ ಆಗಿ ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡಲು ಪ್ರಚೋದನೆ ಸಿಗುತ್ತೆ. JP ಸರ್ ಹೇಳ್ದಂಗೆ ಕಮಲ ಕೆಸ್ತಲ್ಲಿ ಹುಟ್ಟಿದ್ ನಾನು ಕೆಸ್ತಿಗೂ ಅದು ಸಂಬಂಧ ಇಲ್ದಿರಂಗಿರುತ್ತೆ. ನಾವು ಸಮಾಜದಲ್ಲಿ ಇರುವಾಗ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ನಕಾರಾತ್ಮಕ ಎಷ್ಟೇ ಇರ್ಲಿ ನಾವು ಆ ತರ ಜೀವನ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಕಾರಾತ್ಮಕತೆ ಅನ್ನೋದು ಫಸ್ಟ್ ಒಂದು ಬೆಂಕಿ ಇದ್ದಂಗೆ, ಫಸ್ಟ್ ಅದು ನಮ್ಮನ್ನೇ ಸುಡುತ್ತೆ. ನಮ್ಮನ್ನ ಸುಟ್ಟ ನಂತರ ಇತರನ್ನ ಸುಡುತ್ತೆ. ಅದರಿಂದ ನಕಾರಾತ್ಮಕತೆ ಅನ್ನೋದು ನಾವು ಆದಷ್ಟು ಅದರಿಂದ ದೂರ ಇದ್ದು ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದಾಗ ಲೈಫ್ ಈಸ್ ಬ್ಯೂಟಿಫುಲ್ ಆಗೋದ್ರಲ್ಲಿ ಸಂಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ನಾವು ನಕಾರಾತ್ಮಕತೆಯನ್ನ ಬಿಡಬೇಕು. ನಕಾರಾತ್ಮಕತೆ ನಮ್ಗೆ ಕೆಡುಕನ್ನ ಮಾಡಕ್ಕೆ ಪ್ರಾರಂಭ ಮಾಡುತ್ತೆ ಮೊದಲಿಗೆ. ಅದರಿಂದ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಳ್ಳೋಣ, ಸಕಾರಾತ್ಮಕತೆಯತ್ತ ನಮ್ಮ ಜೀವನವನ್ನ ನಡೆಸೋಣ ಅಂತ ಹೇಳ್ತಾ ಧನ್ಯವಾದಗಳು ತಮ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ. ಈಗ ನಮ್ಮೊಟ್ಟಿಗೆ ಕಟ್ಟೆ ಯರಿಸ್ವಾಮಿ ಅವರಿದ್ದಾರೆ. ಅವರು ಈ ಒಂದು ವಿಷಯವಾಗಿ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ಕಟ್ಟೆ ಯರಿಸ್ವಾಮಿ ಸರ್, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಎಲ್ರಿಗೂ ನಮಸ್ಕಾರ. ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ? ನಿಜ, ಯಾಕಂದ್ರೆ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳಲ್ಲಿ ಈ ನಕಾರಾತ್ಮಕತೆ ಅನ್ನೋದು ತಳಾದಿಯಾಗಿ ಬೇರೂರಾಗಿ ಕಾಣ್ಬೋದು. ಈಗ ನೋಡಿ, ನಮ್ಮ ದೃಷ್ಟಿಕೋನದಲ್ಲಿ ಈ ನಕಾರಾತ್ಮಕತೆ ಅನ್ನೋದು ತಾತ್ಕಾಲಿಕ. ಅದನ್ನ ಧನಾತ್ಮಕ ಅಭ್ಯಾಸಗಳ ಮೂಲಕ ನಾವು ಅದನ್ನ ಸರಿಪಡಿಸ್ಬೋದು. ನೋಡಿ, ಇವತ್ತಿನ ದಿನದಲ್ಲಿ ಒಂದು ದಿನಪತ್ರಿಕೆಗಳಲ್ಲಿ ಆಗಿರ್ಬೋದು, ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು, ಸಾಕಷ್ಟು ವಿಷಯಗಳು ನಕಾರಾತ್ಮಗಳೇ ಕ್ರೋಢೀಕರಿಸಿರ್ತಾರೆ. ಅದರಲ್ಲಿ ನಾವು ಹೆಚ್ಚಾಗಿ ನಾವು ಜಾಸ್ತಿ ಯಾವುದನ್ನ ನಾವು ನಕಾರಾತ್ಮಕತೆ ಇರೋದನ್ನ ನಾವು ಓದಿದ್ರೆ ಅವು ನಮ್ಮಲ್ಲಿ ನಕಾರಾತ್ಮಕ ಮೈಂಡಲ್ಲಿ ಫಿಕ್ಸ್ ಆಗ್ತವೆ. ನಾವು ಯಾವುದನ್ನ ನಾವು ನೆಗೆಟಿವ್ನ ಜಾಸ್ತಿ ನೋಡ್ತೀವಿ ಅದು ನಮ್ಮ ಮೈಂಡಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ನೋಡುವ ದೃಷ್ಟಿಕೋನ, ನಾವು ಕೇಳುವ ಒಂದು ಯಾವುದೇ ಒಂದು ವಿಷಯ ಆಗಿರ್ಬೋದು, ಅದು ತುಂಬಾ ಮುಖ್ಯ ಆಗ್ತದೆ. ಹಾಗೆ ಓದುವುದು ಕೂಡ ಅಷ್ಟೇ. ಈ ಕೇಳುವುದು, ನೋಡುವುದು ಮತ್ತು ಓದುವುದು, ಈ ಮೂರು ನಮಗೆ ತುಂಬಾ ಮುಖ್ಯ ಆಗ್ತದೆ. ಇದರಲ್ಲಿ ನಾವು ಯಾವುದು ನಕಾರಾತ್ಮಕ ಕೇಳ್ಬೇಕಾ, ಸಕಾರಾತ್ಮಕ ವಿಷಯಗಳನ್ನ ಕೇಳ್ಬೇಕಾ, ಅದು ತುಂಬಾ ಮುಖ್ಯ ಆಗ್ತದೆ. ಹಾಗಾಗಿ ಇವತ್ತು ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆದಾಗ ಅಲ್ಲಿ ಏನಾಗುತ್ತೆ, ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಆಗುತ್ತೆ, ಎನರ್ಜಿ ಸ್ಲೋ ಆಗುತ್ತೆ. ಅದೇ ನಾವು ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಮೇಲಿಂದ ಕೆಳಗೆಲ್ಲ ಒಂದು ಸುಂದರವಾದ ಗಾಳಿ ವಾತಾವರಣ ತಗೊಂಡಾಗ ಅಲ್ಲಿ ನಮ್ಮಲ್ಲಿ ಸಕಾರಾತ್ಮಕ ಅಂದ್ರೆ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ. ಅದರಿಂದ ನಾವು ನಕಾರಾತ್ಮಕದಿಂದ ಹೊರಗೆ ಬರ್ಬೇಕಂದ್ರೆ ಪ್ರತಿದಿನ ನಮ್ಗೇನು ಸಕಾರಾತ್ಮಕ ಕೆಲಸಗಳು, ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅದನ್ನ ಬರಿತಾ ಹೋಗ್ಬೇಕು. ಪ್ರತಿದಿನ ಯೋಗ, ಧ್ಯಾನ ಈ ತರ ನಾವು ಮಾಡ್ಕೊಂತ ಬಂದಲ್ಲಿ ಒಂದು ಸಕಾರಾತ್ಮಕತೆಗೆ ನಾವು ನಕಾರಾತ್ಮಕದಿಂದ ಸಕಾರಾತ್ಮಕ ಕಡೆಗೆ ಹೋಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಕಟ್ಟೆ ಯರಿಸ್ವಾಮಿ ಸರ್.
ನಾವು ನಕಾರಾತ್ಮಕತೆಯನ್ನ ಬಿಟ್ಟಾಗ ನಾವ್ ಹೆಚ್ಚು ಶಕ್ತರಾಗ್ತೀವಿ, ಸಬಲರಾಗ್ತೀವಿ ಅಂತ ತಾವು ತಿಳಿಸ್ಕೊಟ್ರಿ. ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈಗ ನಮ್ಮೊಟ್ಟಿಗೆ ಅನಂತ ಕೃಷ್ಣ ಮೋಹನ್ ಅವರಿದ್ದಾರೆ. ಅವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ಈಗ ನಾವು ಕೇಳೋಣ. ಅನಂತ ಕೃಷ್ಣ ಮೋಹನ್ ಸರ್. ಎಲ್ಲರಿಗೂ ನಮಸ್ಕಾರ. ಇದು ನಕಾರಾತ್ಮಕದಿಂದ ಹೊರಬರುವುದು ಹೇಗೆ? ನನ್ನ ಮನಸ್ಸು ನನ್ನ ಇಷ್ಟ ಅಂದ್ರೆ ಆಲೋಚನೆ ಮಾಡೋದು ನನ್ನ ಮನಸ್ಸು ನನ್ನಲ್ಲೇ ಇರ್ತೈತೆ, ನಾನೇ ಆಲೋಚನೆ ಮಾಡ್ತಾ ಇರ್ತೀನಿ. ಅದನ್ನ ವ್ಯಕ್ತಪಡಿಸೋದನ್ನ ಯಾರಿಗೆ ಹೇಳೋದು ನನ್ನ ಒಳ ಮೈಂಡಲ್ಲೇ ಆಲೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅವಾಗ್ಲೇ ಅವ್ರು ಸೈಕಾಲಜಿಸ್ಟ್ ಆಗಿದ್ರೆ ಏನೋ ಗೊತ್ತಿಲ್ಲ, ಅವ್ರು ಏನ್ ನೋಡ್ಬೇಕು ಅದನ್ನೇ ನೋಡು, ಏನ್ ಕೇಳ್ಬೇಕು ಅದನ್ನೇ ಕೇಳು, ಏನ್ ಮಾತಾಡ್ಬೇಕು ಅದನ್ನೇ ಮಾಡು ಅಂತ ಅವಾಗ್ಲೇ ಅವ್ರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಭಗವದ್ಗೀತೆಯಲ್ಲಿ ಹೇಳಿದ್ರು, ಯದ್ಭವಂ ತದ್ಭವತಿ, ನೀನ್ ಏನ್ ನೋಡ್ತಿರ್ತೀಯೋ ಅದನ್ನೇ ನೀನು ಇದು ಮಾಡ್ತಾ ಇರ್ತೀಯ ಅಂತ. ಅಂದ್ರೆ ನಾವು ಯಾವ್ದನ್ನು ನೋಡ್ಬೇಕಾದ್ರೂ ಕೂಡ ನಾವು ಪಾಸಿಟಿವ್ ಆಗಿ ನೋಡುವಂತ ಕಾರ್ಯ ಮುಗಿಸ್ಬೇಕು. ನಾವು ಯಾರ ಹತ್ರನ ಮಾತಾಡ್ಬೇಕಾದ್ರೂ ಕೂಡ ಒಂದು ಕಬ್ಬು ಇರುತ್ತೆ, ಆ ಕಬ್ಬನ್ನ ರಸ ಮಾತ್ರ ತಗೊಂಡು ಸಿಪ್ಪೆ ಹೆಂಗ್ ಬಿಸಾಕ್ತಿವೋ, ನಾವು ಅದ್ರಲ್ಲಿರೋ ಒಳ್ಳೆತನನ್ನ ಮಾತ್ರ ತಗೊಂಡು ನಾವು ಪಾಸಿಟಿವ್ ತರಾನೇ ಹೋಗ್ಬೇಕು. ಇವಾಗ ನಾವು ಅದರಿಂದ ನಾವು ನೆಗೆಟಿವ್, ಇವಾಗ ಅನೇಕ ರೋಗಗಳು ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತಾ ಇದೀವಿ. ಅಂದ್ರೆ ನನ್ನ ಊಹೆಯ ಪ್ರಕಾರ ಇವಾಗ ಹಾಸ್ಪಿಟಲ್ಗೆ ಬರೋರೆಲ್ಲರೂ ರೋಗ ಅನ್ನೋದನ್ನ ಅವರು ಈ ಸಮಸ್ಯೆಗಳಿಂದ, ಅವ್ರ ಸ್ಟ್ರೆಸ್ ನಿಂದ ತಗೊಂಡಿರೋ ರೋಗಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕ್ಯಾಟಜೆಲ್ ಅಂತ ಒಂದು ಹಾರ್ಮೋನು ಇನ್ಫೆಕ್ಟ್ ಇಂದ ಅದರಿಂದಾಗಿ ಎಲ್ಲಾ ಡಿಸೀಸಸ್ ಸ್ಟಾರ್ಟ್ ಆಗ್ತಾವ. ಅವನಿಗೆ BP ಆಗುತ್ತೆ, ಶುಗರ್ ಆಗುತ್ತೆ, ಸೆಕ್ಸುವಲ್ ಡಿಸೀಸಸ್, ಅವ್ನಿಗೆ ಎಲ್ಲದರಲ್ಲಿ ಕೂಡ ಅವನು ಫೀಲ್ ಆಗ್ತಾನೆ. ಅದೇ ಹ್ಯಾಪಿನೆಸ್ ಇದ್ದಾಗ ಅವ್ರಿಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗುತ್ತೆ, ಆ ಹಾರ್ಮೋನ್ಸ್ ಡಿಫೆಕ್ಟ್ ಚೇಂಜ್ ಆಗುತ್ತೆ. ಸೊ ನಾವು ಯಾವಾಗನ್ನಾಗ್ಲಿ ಒಂದು ಪಾಸಿಟಿವ್ ಆಗಿ ಆನಂದವಾಗಿರುವಂತ ಕಡೆ ನಾವು ನಡ್ಕೊಂಡಾಗ ನಮ್ಮಲ್ಲಿ ಇರೋದನ್ನು ಉತ್ತಮ ಸಮಾಜ ಸೃಷ್ಟಿ ಮಾಡಬಹುದು. ಪ್ರತಿಯೊಂದು ಇದಕ್ಕೂ ನೆಗೆಟಿವ್ ಆಗಿ ಅದನ್ನೇ ಸ್ಟ್ರೆಸ್ ತಗೊಂಡು ನೆಗೆಟಿವ್ ಆಗಿ ತಗೊಂಡು ಹೋಗೋದ್ರಿಂದಾನೇ ಇದೆಲ್ಲದಕ್ಕೂ ಸೃಷ್ಟಿ ಆಗ್ತದೆ ಅಂತೇಳಿ. ಸೊ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಇವಾಗ ನಮ್ಮ ಜಯಪ್ರಕಾಶ್ ಸರ್ ಅವ್ರು ಇದಾರಲ್ಲ, ಇವತ್ತು ನಮ್ಮಲ್ಲಿ ಆಲೋಚನೆಗಳು ಏನ್ ತರ್ತಾ ಇದಾರೆ, ಒಂದು ಒಳ್ಳೆ ಆಲೋಚನೆಗಳು, ಈ ರೀತಿ ಹಿಂಗೆಲ್ಲ ಆಲೋಚನೆ ಮಾಡ್ಬೇಕು. ನಾವು ಆಲೋಚನೆ ಮಾಡೋದೇ ನಮ್ಮದೊಂದು ಜೀವನದ ಒಂದು ಪಾಸಿಟಿವ್ ಕಡೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನಂತ ಕೃಷ್ಣ ಮೋಹನ್ ಸರ್. ಒಳ್ಳೆ ಆಲೋಚನೆಗಳನ್ನ ಮಾಡ್ತಾ ಇದ್ದಾಗ ನಾವು ಆರೋಗ್ಯವಂತರಾಗಿರ್ತೀವಿ. ಒಳ್ಳೆಯ ಒಂದು ಅಂಶಗಳನ್ನ ಅಳವಡಿಸಿಕೊಂಡಾಗ ನಾವು ಉತ್ತಮರಾಗಿರ್ತೀವಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈ ಒಂದು ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ ಎಂದಾಗ, ಬೇಡದ ಆಲೋಚನೆಗಳನ್ನ ಬದಿಗಿಡುವಂತದ್ದು, ಉತ್ತಮ ಪುಸ್ತಕಗಳನ್ನ ವ್ಯಾಸಂಗ ಮಾಡುವುದರಿಂದ ನಕಾರಾತ್ಮಕತೆಯಿಂದ ನಾವು ಹೊರಗಡೆ ಬರಬಹುದು. ಮತ್ತು ಇಂಥ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿದಾಗ ನಾವು ನಕಾರಾತ್ಮಕತೆಯಿಂದ ಹೊರಬರುವಂತದ್ದಾಗುತ್ತೆ. ಧ್ಯಾನ ಮತ್ತು ಯೋಗವನ್ನ ಮಾಡುವುದರಿಂದಲೂ ಸಹ ನಾವು ನಕಾರಾತ್ಮಕತೆಯಿಂದ ಹೊರಬರಬಹುದು. ಮತ್ತೆ ಬೇರೆ ಮತ್ತು ತರಗತಿಗಳನ್ನ ಮಾಡುವಂತ ಒಂದು ನಮ್ಮಲ್ಲಿನ ಮಾನಸಿಕ ದೃಢತೆಯನ್ನ ಹೆಚ್ಚಿಸುವಂತ, ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುವಂತ ಒಂದು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸುವಂತದ್ದು ಮಾಡಿದಾಗ ನಾವು ನಕಾರಾತ್ಮಕತೆಯಿಂದ ಹೊರಬರುತ್ತೇವೆ. ನೋಡಿದಳ್ಳ ವೀಕ್ಷಕರೇ, ಇದುವರೆಗೂ ನಕಾರಾತ್ಮಕತೆಯಿಂದ ಹೊರಬರುವುದು ಹೇಗೆ ಎನ್ನುವಂತ ವಿಚಾರವಾಗಿ ಹಲವು ನಮ್ಮ ಒಂದು ಸ್ನೇಹಿತರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಗನಿಸ್ತು ಅಂತ ನಿಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ಮತ್ತೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ.